ಎಷ್ಟು ಮುದ್ದಾಗಿ ಮಲಗಿದ್ದಾಳೆ. ಎಪ್ಸೋದಕ್ಕೆ ಮನಸ್ಸೇ ಆಗ್ತಾ ಇಲ್ಲ ನನಗೆ. ನೇತ್ರ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿನ್ನ ಮೇಲೆ ನಾನು ಸಿಟ್ಟು ಮಾಡ್ಕೊಳಲ್ಲ, ಬೇಜಾರು ಮಾಡ್ಕೊಳಲ್ಲ. ನಿನ್ನ ಮೇಲೆ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಿನ್ನ ಬೆಲೆ ಏನನ್ನೋದು ನನಗೆ ಇವಾಗ ಅರ್ಥ ಆಯಿತು. ಸಮಾಧಾನ ಸಮಾಧಾನ ನೇತ್ರ, ಹುಷಾರಾಗಿದ್ದಳು. ಒಮ್ಮಿಗೆ ಯಾಕೆ ಅಷ್ಟೊಂದು ಶಾಕ್ ಆಗಿ ಎದ್ದಾಳ್ತಾ ಇದೀಯಾ? ನೀವು ನೀವೇನಿಲ್ಲಿ? ನಿಮ್ಗೆ ಯಾರು ಹೇಳಿದ್ರು ನಾನು ಇಲ್ಲಿದ್ದೀನಿ ಅಂತ? ಅಲ್ಲ ನೇತ್ರ, ಇನ್ನೂ ಒಂದು ಸ್ವಲ್ಪ ಆರಾಮಾಗಿ ಮಲ್ಕೋಬೇಕು ತಾನೆ. ನೀವು ಮಲ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ. ನಾನು ನೋಡ್ಕೋತಾ ಕುತ್ಕೊಂಡಿದ್ದೆ, ಏನೂ ಡಿಸ್ಟರ್ಬ್ ಮಾಡಿಲ್ಲ. ಎದಕ್ಕಿದ್ದೆ ನೀನು? ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋ. ನೀವು ಇಲ್ಲಿಗೆ ಎದಕ್ಕೆ ಬಂದಿದ್ದು ಅದನ್ನು ಹೇಳಿರಿ ಫಸ್ಟ್. ನಾನೊಂದು ಸ್ವಲ್ಪ ಹೊತ್ತು ಒಬ್ಬಳೇ ಇರಬೇಕು ಪ್ಲೀಸ್. ನನಗೆ ಇವತ್ತೊಂದು ದಿನ ನಂಗೆ ಒಬ್ಬಳೇ ಇರೋದಕ್ಕೆ ಬಿಟ್ಬಿಡಿ. ಸಾರಿ ನೇತ್ರ, ನನ್ನಿಂದ ದೊಡ್ಡ ತಪ್ಪಾಗಿದೆ. ನನ್ನನ್ನು ಕ್ಷಮಿಸ್ಬಿಡು ನೇತ್ರ. ಇನ್ನೊಂದು ಸಲ ನಿನ್ನ ಮೇಲೆ ಯಾವತ್ತೂ ನಾನು ಕೈ ಮಾಡೋದಿಲ್ಲ. ಇದೊಂದು ಸಲ ತಪ್ಪು ಮಾಡಿಬಿಟ್ಟಿದ್ದೀನಿ ನೇತ್ರ, ಕ್ಷಮಿಸ್ಬಿಡು ನೇತ್ರ. ಯಾಕೆ ಹೊಡೆಯೋ ಮುಂದೆ ಗೊತ್ತಾಗಲಿಲ್ವಾ ನಿಮಗೆ? ಇವಾಗ ಬಂದು ಕ್ಷಮೆ ಕೇಳ್ತಾ ಇದ್ದೀರಾ? ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಸದ್ಯಕ್ಕೆ ಮನಸ್ಸಿಲ್ಲ. ಪ್ಲೀಸ್ ನನ್ನನ್ನು ಒಬ್ಬಳನ್ನೇ ಇರೋದಕ್ಕೆ ಬಿಟ್ಬಿಡಿ. ಇವಾಗೇನು ಕುತ್ಕೊಂಡು ತಾಳ್ಮೆಯಿಂದ ನನ್ನ ಜೊತೆ ಮಾತಾಡ್ತಾ ಇದ್ದೀರಲ್ಲ, ಇದೇ ತಾಳ್ಮೆನ 5 ನಿಮಿಷ ನೀವು ಮನೆಯಲ್ಲಿ ಜಗಳ ಆಗೋಕ್ಕಿಂತ ಮುಂಚೆ ಕುತ್ಕೊಂಡು ಯೋಚನೆ ಮಾಡಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇಲ್ಲಾಗಿತ್ತು. ನಾನು ಏನು ತಪ್ಪು ಮಾಡಿದ್ದೀರಿ? ಯಾಕೆ ನಿಮಗೆ ನನ್ನ ಮೇಲೆ ಅಷ್ಟೊಂದು ಕೇರ್ಲೆಸ್, ಆಮೇಲೆ ಸಿಟ್ಟು ಅದೆಲ್ಲ ಯಾಕೆ? ಮದುವೆಗಿಂತ ಮುಂಚೆ 20 ಸಲ ಕಾಲ್ ಮಾಡೋದೇನು, ಊಟ ಆಯಿತಾ, ತಿಂಡಿ ಆಯಿತಾ ಅಂತ ಕೇಳೋದೇನು, ಮಲ್ಕೊಂಡ್ಯಾ, ನಿದ್ದೆ ಚೆನ್ನಾಗಾಯ್ತಾ, ಏನು ತಿಂದೆ, ಏನಿಲ್ಲ ಅಂತ 1000 ಪ್ರಶ್ನೆ ಕೇಳ್ತೀರಿ. ಅದೇ ಮದುವೆ ಆಗಿ ಮನೆಗೆ ಬಂದ ತಕ್ಷಣವೇ ಏನೂ ಕೇಳೋದಿಲ್ಲ. ಊಟ ಮಾಡಿದ್ಯಾ, ನಾಷ್ಟ ಮಾಡಿದೆ ಅಂತ ಒಂದೇ ಒಂದು ಸಲ ಕೂಡ ಕೇಳಲ್ಲ ನೀವು. ಅಷ್ಟೊಂದು ಯಾಕ್ರಿ ನಿಮಗೆ ಮದುವೆ ಆದಮೇಲೆ ಹೆಂಡತಿ ಮೇಲೆ ಕೇರ್ಲೆಸ್? ನಿಜ ನೇತ್ರ, ನಾ ಮದುವೆ ಆದಮೇಲೆ ನಿನ್ನ ವಿಷಯದಲ್ಲಿ ಭಾಳ ಕೇರ್ಲೆಸ್ ಆಗಿಬಿಟ್ಟೆ. ಇದು ಯಾಕೆ ಹಂಗೆ ಮಾಡಿದ್ನೋ ಏನೋ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಮೇಲಿರೋ ಪ್ರೀತಿ ಮಾತ್ರ ನನಗೆ ಯಾವುದೇ ಕಾರಣಕ್ಕೂ ನನಗೆ ಕಮ್ಮಿ ಆಗಿಲ್ಲ, ಕಮ್ಮಿ ಆಗೋದೂ ಇಲ್ಲ. ಅದು ನನಗೆ ನಿನ್ನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಆ ಕೆಲಸದ ಗದ್ದಲ, ಆಮೇಲೆ ಅಕ್ಕನಿಗೆ ನೋವಾಗಿತ್ತಲ್ಲ, ಆ ಕಡೆ ಇರೋ ಟೆನ್ಷನಲ್ಲಿ ನಿನ್ನ ಕಡೆ ಲಕ್ಷ್ಯ ಕೊಡೋದು ಕಡಿಮೆ ಮಾಡಿದ್ದೆ ಅಷ್ಟೇ. ನೀನು ನಮ್ಮಕ್ಕನ ವಿಷಯದಲ್ಲಿ ತೊಗೊಂಡಿರೋ ನಿರ್ಧಾರ ನಿಜ 100ಕ್ಕೆ 100% ಸತ್ಯ, ಆಮೇಲೆ ಸರಿಯಾಗಿಯೇ ಇತ್ತದು. ತಂದೆ ತಾಯಿಯಾಗಿ ನಮ್ಮ ಮಮ್ಮಿ ಡ್ಯಾಡಿ ತೊಗೊಳ್ಬೇಕಾಗಿರೋ ನಿರ್ಧಾರ, ಒಬ್ಬ ತಮ್ಮ ಆಗಿ ನಾನು ತೊಗೋಬೇಕಾಗಿರೋ ನಿರ್ಧಾರನ ಮನೆಗೆ ಬಂದು ಒಂದೇ ವಾರದಲ್ಲಿ ನೀನೇ ಅರ್ಥ ಮಾಡಿಕೊಂಡು ನಮ್ಮ ಅಕ್ಕನ ಜೀವನ ಸರಿ ಮಾಡೋದಕ್ಕೆ ಹೋದೆ. ಆದರೆ ನಾವೇ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅದಕ್ಕೆ ನಿಜವಾಗ್ಲೂ ನನಗೂ ಬೇಜಾರಿದೆ. ನಮ್ಮ ಮಮ್ಮಿ ಡ್ಯಾಡಿ ನಮ್ಮ ಅಕ್ಕ ಎಲ್ರಿಗೂ ಅದು ಬೇಜಾರಿದ್ದೇ ಇದೆ. ಎಲ್ಲರೂ ನಿನ್ನ ಹತ್ರ ಸಾರಿ ಕೇಳಬೇಕು ಅಂತ ಮನೆಯಲ್ಲಿ ಕಾಯ್ತಾ ಇದ್ದಾರೆ ಗೊತ್ತಾ. ನಾನು ಎಲ್ಲರೂ ಸಾರಿ ಕೇಳಲಿ ಅಂತ ಮನೆ ಬಿಟ್ಟು ಬಂದಿಲ್ಲ. ಹಾಗೆ ಎಲ್ಲರೂ ಸಾರಿ ನನ್ನ ಹತ್ರ ಕೇಳಲೇಬೇಕು ಅಂತ ನಾನು ಹಠನೂ ಹಿಡ್ಕೊಂಡು ಕುಂತಿಲ್ಲ. ನನಗೆ ಬೇಜಾರಾಗಿದೆ ನಿಮ್ಮ ಮೇಲೆ. ಯಾಕಂದರೆ ನೀವು ಯಾರು ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲಲ್ಲ ಅನ್ನೋದು ಬೇಜಾರಿದೆ ಹೊರತು ನಾನು ಯಾರಿಂದನೂ ಸಾರಿನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನನಗೆ ಗೊತ್ತು ನೇತ್ರ ನೀನು ಎಂಥಳು ಅಂತ. ನಿನಗೆ ನಾವೆಲ್ಲರೂ ಸಾರಿ ಕೇಳೋದು ಅವಶ್ಯಕತೆ ಇಲ್ಲ. ಆದರೆ ನಾವು ಮನಸ್ಸಾರೆ ನಮ್ಮದು ತಪ್ಪಾಗಿದೆ ಅಂತ ನಿನ್ನ ಹತ್ರ ಸಾರಿ ಕೇಳಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಬಾ ನೇತ್ರ, ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಅಲ್ಲೇ ಎಲ್ಲ ಮಾತಾಡಿದ್ರಾಯ್ತು. ಇಲ್ಲ ಸಾಗರವ್ರೆ, ನಾನು ಇವತ್ತೊಂದು ದಿನ ಇಲ್ಲೇ ಇರ್ತೀನಿ. ಬೇಕಾದರೆ ನಾಳೆ ನಾನೇ ಬರ್ತೀನಿ. ಪ್ಲೀಸ್ ನೀವು ಇಲ್ಲಿಂದ ಹೋಗಿ. ನಾನು ಇವತ್ತೊಂದು ದಿನ ಒಬ್ಬಳೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಬಂದು ನನಗೆ ತೊಂದರೆ ಕೊಡಬೇಡಿ. ಪ್ಲೀಸ್ ನೀವು ಹೋಗಿ ಇಲ್ಲಿಂದ. ಇಲ್ಲ ನೇತ್ರ, ನನಗೆ ನಿನ್ನನ್ನು ಬಿಟ್ಟಿರೋದಕ್ಕಾಗೋದೇ ಇಲ್ಲ. ನನಗೆ ಜೀವ ಹೋದಂಗೆ ಆಗ್ತಾಯಿತ್ತು ಗೊತ್ತಾ. ಯಾವಾಗ ನಿನ್ನನ್ನು ನೋಡ್ತೀನೋ ಏನೋ ಅಂತ ಅನ್ನಿಸ್ಬಿಟ್ಟಿತ್ತು. ಅಂಥದ್ರಲ್ಲಿ ನಿನ್ನನ್ನು ಇಲ್ಲಿ ತನಕ ಬಂದು ನಿನ್ನನ್ನು ನೋಡಿ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗದೆ ನಾನು ಮಾತ್ರ ಮನೆಗೆ ಹೋಗೋದಿಲ್ಲ. ಅದು ಮಾತ್ರ ಸತ್ಯ. ಯಾಕೆ ಮನೆಗೆ ಕರ್ಕೊಂಡೋಗಿ ಇನ್ನೂ ಒಂದು ಸ್ವಲ್ಪ ಬೈಬೇಕು, ಇನ್ನೊಂದು ಕಪಾಳಕ್ಕೆ ಹೊಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ನೇತ್ರ, ಇಲ್ಲ. ನಿಜವಾಗ್ಲೂ ಇನ್ಮೇಲೆ ಯಾವತ್ತೂ ನಾನು ಸಿಟ್ಟು ಮಾಡ್ಕೊಳ್ಳೋದಿಲ್ಲ, ಕಪಾಳ ಕೊಡೋದು ಆ ಥರ ಎಲ್ಲ ಮಾಡೋದಿಲ್ಲ ನೇತ್ರ. ಇದೊಂದು ಸಲ ನನ್ನ ನಂಬು ನೇತ್ರ, ಪ್ಲೀಸ್ ನೇತ್ರ. ನನ್ನ ಸಿಟ್ಟನ್ನು ನಾನು ಕಡಿಮೆ ಮಾಡ್ಕೋತೀನಿ ನಿಜವಾಗ್ಲೂ. ಈ ಮಾತನ್ನು ನೀವು 1000 ಸಲ ಹೇಳಿದ್ದೀರಾ, ಆದರೆ ಒಂದು ಸಲನೂ ಹೇಳಿದ ಮಾತಿನ ಪ್ರಕಾರ ಇಲ್ಲ ನೀವು. ಇಲ್ಲ ನೇತ್ರ, ಇದೊಂದು ಸಲ ನನ್ನ ಲಾಸ್ಟ್ ನಂಬು. ನಿಜ, ಇನ್ಮೇಲೆ ಯಾವತ್ತೂ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳಲ್ಲ. ನೀನು ಯಾವಾಗ ನನಗೆ ಕಾಣಿಸ್ಲಿಲ್ಲ ನೋಡು, ಅವಾಗಿಂದ ನನಗೆ ಒಂಥರ ಏನೋ ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನಿಸ್ಬಿಟ್ಟಿತ್ತು ನನಗೆ. ಅದಕ್ಕೋಸ್ಕರ ಇನ್ಮೇಲೆ ಯಾವತ್ತೂ ನಿನ್ನ ಮೇಲೆ ನಾನು ಸಿಟ್ಟು ಮಾಡೋದಿಲ್ಲ ನೇತ್ರ. ಇದೊಂದು ಸಲ ನನ್ನ ನಂಬು ನೇತ್ರ, ಪ್ಲೀಸ್ ಮನೆಗೆ ಬಾ ನೇತ್ರ. ಇಲ್ಲ ರೀ, ನನಗೆ ಇವಾಗ ಮನೆಗೆ ಬರೋದಕ್ಕೆ ಮನಸ್ಸಿಲ್ಲ. ಮತ್ತೆ ಎಲ್ಲರ ಹತ್ರ ನನಗೆ ಚುಚ್ಚು ಮಾತನ್ನು ಅನ್ಸ್ಕೊಳ್ಳೋದಕ್ಕಾಗೋದಿಲ್ಲ. ದಯವಿಟ್ಟು ನನ್ನನ್ನು ಒಬ್ಬಳೇ ಇರೋದಕ್ಕೆ ಬಿಟ್ಬಿಡಿ. ನನಗೆ ಮನಸ್ಸಿಗೆ ಸಮಾಧಾನ ಆದಮೇಲೆ ನಾನೇ ಬರ್ತೀನಿ.
ಇಲ್ಲ ನೇತ್ರ, ಮನೆಯಲ್ಲಿ ಯಾರೂ ನಿನಗೆ ಒಂದು ಮಾತು ಅನ್ನೋದಿಲ್ಲ. ನಿಜ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಎಲ್ಲರೂ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಕಾಯ್ತಾ ಇದ್ದಾರೆ. ಅರ್ಥ ಮಾಡ್ಕೊ ನೇತ್ರ. ಅಂತ ನೀನು ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೆ, ಅಂಥದ್ರಲ್ಲಿ ನಿನಗೆ ಬೈತೀವ? ಹಾಂ, ನಿಜವಾಗ್ಲೂ ನೇತ್ರ, ಯಾರೂ ಏನೂ ಅನ್ನೋದಿಲ್ಲ. ಬಾ ನೇತ್ರ ಮನೆಗೆ. ಪ್ಲೀಸ್ ನೇತ್ರ, ಇದೊಂದು ಸಲ ನನ್ನನ್ನು ನಂಬು ನೇತ್ರ. ಪ್ಲೀಸ್ ಮನೆಗೆ ಹೋಗೋಣ, ಬಾ ನೇತ್ರ ಪ್ಲೀಸ್. ಬೇಕಾದರೆ ನೀನು ಏನು ಪನಿಷ್ಮೆಂಟ್ ಕೊಟ್ರು ನಾನು ಅದನ್ನು ತಗೊಳ್ಳೋದಕ್ಕೆ ಒಪ್ಕೊಂಡಿದ್ದೀನಿ. ಪ್ಲೀಸ್ ಬಾ ನೇತ್ರ. ನನ್ನ ಬಂಗಾರ ಅಲ್ವಾ ನೀನು, ನನ್ನ ಚಿನ್ನ ಅಲ್ವಾ ನೀನು? ಪ್ಲೀಸ್ ಬಾ ನೇತ್ರ. ಬೇಕಾದರೆ ನೀನು ಎಲ್ಲಿ ಹೇಳ್ತೀಯ ಅಲ್ಲಿಗೆ ನಾನು ನಿನ್ನ ಟ್ರಿಪ್ ಕರ್ಕೊಂಡು ಹೋಗ್ತೀನಿ, ಅದು ಇಬ್ಬರೇ. ಪ್ಲೀಸ್ ಬಾ ನೇತ್ರ, ಇದೊಂದು ಸಲ. ನನ್ನ ಬಂಗಾರ ಅಲ್ವಾ ನೀನು, ನನ್ನ ಬಂಗಾರದಂತ ಹೆಂಡ್ತಿ ಅಲ್ವಾ ನೀನು? ಪ್ಲೀಸ್ ನೇತ್ರ. ಇವಾಗೇನು ಪೂಸಿ ಹೊಡೆಯೋದೇನು ಬೇಡ ನೀವು. ನಾನೇನ ಬರ್ತೀನಿ, ನೀವು ಹೋಗಿರಿ. ಇಲ್ಲಪ್ಪ, ನಾನು ನನ್ನ ಹೆಂಡ್ತಿನ ಇಲ್ಲಿಂದ ಕರ್ಕೊಂಡು ಹೋಗೋವರೆಗೂ ಈ ಜಾಗ ಬಿಟ್ಟು ಕದಲೋದಿಲ್ಲ. ನಾನು ಇಲ್ಲೇ ಇರ್ತೀನಿ. ನನ್ನ ಹೆಂಡ್ತಿನ ಕರ್ಕೊಂಡೇ ಹೋಗೋದು ನಾನು. ಒಂದು ನಿಮಿಷ ಕೂಡ ನನಗೆ ನನ್ನ ಹೆಂಡ್ತಿನ ಬಿಟ್ಟಿರೋದಕ್ಕಾಗೋದಿಲ್ಲ, ಗೊತ್ತಾ ನಿನಗೆ? ಇದೆಲ್ಲ ಸುಳ್ಳು ಮಾತಂತ ನನಗೆ ಗೊತ್ತು. ನೀವೇನು ಹೇಳಬೇಕಾಗಿಲ್ಲ, ನಾನು ಕೇಳೋದಿಲ್ಲ. ನೀವು ಹೋಗಿ ಇಲ್ಲಿಂದ. ಅಯ್ಯೋ ನಿಜವಾಗ್ಲೂ ನೇತ್ರ, ನಾನು ನಿನಗೆ ನಿನ್ನನ್ನು ಬಿಟ್ಟು ಇರೋದಕ್ಕಾಗೋದಿಲ್ಲ. ಪ್ಲೀಸ್ ಬಾ ನೇತ್ರ, ಮನೆಗೆ ಹೋಗೋಣ. ನಿನಗೇನು ಬೇಕು ಹೇಳು, ಎಲ್ಲನೂ ಕೊಡಿಸ್ತೀನಿ. ಅದು ಅಲ್ಲದೆ ನಿನಗೋಸ್ಕರ ಮನೆಯಲ್ಲಿ ಒಂದು ಸಿಹಿ ಸುದ್ದಿ ಕಾದಿದೆ. ಅದನ್ನೇನಾದರೂ ನೀನು ಕೇಳಿಬಿಟ್ಟೆ ಅಂದ್ರೆ ಖುಷಿಯಲ್ಲಿ ಡ್ಯಾನ್ಸ್ ಮಾಡಿಬಿಡ್ತೀಯ ನೋಡು. ಬಾ ನೇತ್ರ, ಮನೆಗೆ ಹೋಗೋಣ. ಖುಷಿ ಸುದ್ದಿನ? ಏನದು? ಅದೆಲ್ಲ ನಿನಗೆ ಗೊತ್ತಾಗಬೇಕು ಅಂದ್ರೆ ನೀನೇ ಮನೆಗೆ ಬರಬೇಕು. ಆವಾಗಲೇ ನಿನಗೆ ಗೊತ್ತಾಗಬೇಕು. ನಾನು ಇಲ್ಲೇ ಹೇಳಿದರೆ ಅದೇನು ಮಜಾ ಇರೋದಿಲ್ಲ. ಪ್ಲೀಸ್ ಬಾ ನೇತ್ರ, ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಮತ್ತೆ ಇದೇ ಥರ ಮಾಡಿದ್ರೆ, ಇದೇ ಥರ ಬೈಯೋದು, ನನ್ನ ಜೊತೆ ಜಗಳ ತೆಗೆಯೋದು ಮಾಡಿದ್ರೆ? ಇಲ್ಲಪ್ಪ, ಇನ್ನು ಮೇಲೆ ನಿನ್ನ ಜೊತೆ ಜಗಳನೇ ತೆಗೆಯೋದಿಲ್ಲ ನಾನು. ನೀನು ಬೇಕಾದ್ರೆ ನನಗೆ ಬೈದ್ರೂ ನಾ ಬೈಸ್ಕೊಂಡು ಸುಮ್ಮನೆ ಇರ್ತೀನಿ, ಸರಿನಾ? ಪ್ಲೀಸ್ ಬಾ ನೇತ್ರ. ನೋಡ್ತೀನಿ. ನಾನು ಇಷ್ಟು ದಿನ ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ದೇ ಇರ್ತೀರಾ ಅಂತ ನಾನು ನೋಡ್ತೀನಿ. ಸರಿ ನೇತ್ರ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಲ್ವಾ? ಸರಿ, ನಿನ್ನ ಮೇಲೆ ಇನ್ಮೇಲೆ ನಾನು ಸಿಟ್ಟೆ ಮಾಡ್ಕೊಳ್ಳೋದಿಲ್ಲ. ನೀನೇ ನೋಡಂತಿ ಅಂತ. ಬಾ, ನಿನ್ನ ನಂಬಿಕೆನ ಹೆಂಗೆ ಉಳಿಸ್ಕೋತೀನಿ ಅನ್ನೋದನ್ನು. ಇರು, ಒಂದು ನಿಮಿಷ ಚರಣನ್ನು ಕರಿತೀನಿ. ನೀನು ಬೇಕಾದ್ರೆ ಚರಣ್ ಹತ್ರನೂ ಮಾತಾಡಂತೆ ಅಂತೆ. ಒಂದು ನಿಮಿಷ ಇರು. ಚರಣ್, ಅಜ್ಜಿ. ಅಷ್ಟಕ್ಕೂ ನಿಮಗೆ ನಾನು ಇಲ್ಲಿರೋ ವಿಷಯನ ಹೇಳಿದ್ದೆ ಯಾರು? ಅಜ್ಜಿನ ಫೋನ್ ಮಾಡಿ ಹೇಳಿದ್ರು ನೇತ್ರ. ಅಜ್ಜಿನೂ ಭಾಳ ಅಂದ್ರೆ ಭಾಳ ಬೇಜಾರಾಗಿಬಿಟ್ಟಾರ. ನೀನು ಬೇಜಾರಾಗಿದ್ದಕ್ಕೆ ಗೊತ್ತಾ? ಅದಕ್ಕೆ ಅವ್ರು ಫೋನ್ ಮಾಡಿ ಹೇಳಿದ ತಕ್ಷಣ ಹೆಂಗೆ ಓಡಿ ಬಂದಿದ್ದೀನಿ ಗೊತ್ತಾ? ಮನೆಯಲ್ಲಿ ಎಲ್ಲರೂ ಗಾಬರಿ ಆಗಿಬಿಟ್ಟಿದ್ರು ನೀ ಕಾಣಿಸ್ದೇ ಇರೋದಕ್ಕೆ, ಗೊತ್ತಾ? ಮೊದಲು ನಮ್ಮ ಮನೆಗೆ ಹೋಗೋಣ, ನೀನು ಎಲ್ಲರ ಜೊತೆ ಮಾತಾಡು. ಅವಾಗ ಏನಾಗಿದೆ ಏನು ಅನ್ನೋದು ನಿನಗೂ ಗೊತ್ತಾಗುತ್ತೆ, ಸರಿನಾ? ಒಳಗಡೆ ಬರ್ಬೋದಾ? ಹಾಂ ಬಾ ಚರಣ್. ಅಬ್ಬಾ, ನಮ್ಮ ನೇತ್ರ ಒಂದು ನಗು ಮುಖ ನೋಡಿ ನಂಗಂತೂ ಭಾಳ ಖುಷಿ ಆತಪ್ಪ. ಸಾಗರಪ್ಪ ಅಂತೂ ನಮ್ಮ ನೇತ್ರವ ನಕ್ಕೊಂತ ಇರೋದಂಗೆ ನೋಡಿ ನನಗಂತೂ ಭಾಳ ಖುಷಿ ಆತಪ್ಪ. ನೇತ್ರವ ಈಗ ಹೆಂಗೈತಿ? ತಲೆನೋವೆಲ್ಲ ಆರಾಮೈತಾವ? ಹ್ಞೂ ಅಮ್ಮ, ಎಲ್ಲ ಆರಾಮೈತಿ. ಏನು ನೇತ್ರ ನೀನು ಎಲ್ಲ ಪ್ಲ್ಯಾನು ನನ್ನ ಜೊತೆ ಮಾಡಿ ಹಂಗಣ್ಣ ಮಾಡೋಣ ಹಿಂಗೆ ಮಾಡೋಣ ಅಂತ ಎಲ್ಲನೂ ಹೇಳಿ ಕೊನೆಗೆ ನೀನು ಮನೆ ಬಿಟ್ಟು ಬರೋದನ್ನು ನನ್ನ ಹತ್ರ ಹೇಳಿಲ್ಲಲ್ಲಮ್ಮ ನೀನು. ಇಲ್ಲ ಅಣ್ಣ, ಅದು ಯಾಕೋ ನಂಗೆ ಮನಸ್ಸಿಗೆ ಭಾಳ ನೋವು ಅನಿಸ್ಬಿಟ್ಟು, ಅದಕ್ಕೆ ಯಾರ ಜೊತೆನೂ ಮಾತಾಡೋದಕ್ಕೆ ಮನಸ್ಸೇ ಇಲ್ಲಾಗಿತ್ತು. ಅದಕ್ಕೋಸ್ಕರ ಸೀದಾ ಇಲ್ಲಿಗೆ ಬಂದುಬಿಟ್ಟೆ. ಸರಿನಮ್ಮ, ಬರ್ರಿ ಮನೆಗೆ ಹೋಗೋಣ. ಮನೆಯಲ್ಲಿ ಎಲ್ಲರೂ ನಿನಗೋಸ್ಕರ ಕಾಯಕೊಂತಾರೆ. ಅದು ಅಲ್ಲ, ನಿಂಗೊಂದು ಖುಷಿ ಸುದ್ದಿ ಐತಿ ಮನೆಯಲ್ಲಿ. ಅದನ್ನೇನಾದರೂ ನೀನು ನೋಡಿ ಇದೆ ಅಂದ್ರೆ ನಿನಗೆ ಖುಷಿ ಆಗುತ್ತಾ? ಹೋಗೋಣ ಮನೆಗೆ. ಸಾಗರ್, ಹೋಗೋಣ ಮನೆಗೆ. ಅಯ್ಯ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತೀರಿ ಎಲ್ಲರೂ. ಇರಿ, ಒಂದು ನಿಮಿಷ ಅಡುಗೆ ಮಾಡಕೊಂತೀನಿ, ಊಟ ಮಾಡಿ ಹೋಗಂತ್ರಂತ. ಇಲ್ಲ ಅಜ್ಜಿ, ಮನೆಗೆ ಹೋಗಿ ಊಟ ಮಾಡ್ತೀವಿ. ಮನೆಯಲ್ಲೂ ಯಾರೂ ಊಟ ಮಾಡಿಲ್ಲ, ನೀರು ಕೂಡ ಕುಡ್ದಿಲ್ಲ. ನೇತ್ರ ಮನೆಯಲ್ಲಿ ಇಲ್ಲದೆ ಇರೋದಕ್ಕೆ ಯಾರಿಗೂ ಸಮಾಧಾನನೇ ಇಲ್ಲದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಮೊದಲು ಮನೆಗೆ ಹೋಗ್ತೀವಿ. ಡ್ಯಾಡಿ ಮಮ್ಮಿ ಎಲ್ಲ ಯಾವಾಗ ನೇತ್ರ ನೋಡ್ತೀವೋ ಏನೋ ಅಂತ ಕಾಯ್ತಾ ಇದ್ದಾರೆ. ನೀನು ಬಾ ಅಜ್ಜಿ ಮನೆಗೆ, ಒಂದೆರಡು ದಿನ ಆರಾಮಾಗಿದ್ದು ಬರೋಂತೆ ಅಂತ. ಅಯ್ಯೋ ಇಲ್ಲಪ್ಪ, ಈಗ ಸಂಜೆ ಮುಂದೆ ಆಳು ಬರ್ತೀನಂದಾರ. ಒಂದು ಸ್ವಲ್ಪ ಕೆಲಸ ಇಲ್ಲ ಅದಾವು, ಅದನ್ನೆಲ್ಲ ನಾನು ಮಾಡ್ಸೋದೈತಿ. ನೀವು ಬೇಕಾದ್ರೆ ಹೋಗಿರಪ್ಪ. ಮತ್ತೆ ಯಾವಾಗಾರ ನಾ ಖಾಲಿ ಇದ್ದಾಗ ಮನೆಗೆ ಬರ್ತೀನಂತ ತಗೋರಿ. ಹೌದಮ್ಮ, ನಿನಗಿಲ್ಲಿ ಒಬ್ಬಕ್ಕೆ ಇರೋಕೆ ಬೇಸರ ಅನ್ನಿಸ್ತು ಅಂತಂದ್ರೆ ಮನೆಗೆ ಬಾ. ಅಲ್ಲಿ ನಮ್ಮ ಜೊತೆ ಎಲ್ಲರ ಜೊತೆ ಮಾತಾಡ್ಕೊತ ಆರಾಮಾಗಿ ಒಂದೆರಡು ದಿನ ಇದ್ದು ಬರೋಂತೆ ಅಂತ. ಸರಿನವ, ನನಗೇನಾರ ನಿನ್ನ ನೋಡ್ಬೇಕಂತ ಅನ್ನಿಸ್ತಂದ್ರೆ ಮನೆಗೆ ಬರ್ತೀನಂತಗೋ. ಅಜ್ಜಿ, ನಿನ್ನಿಂದ ಭಾಳ ಅಂದ್ರೆ ಭಾಳ ದೊಡ್ಡ ಉಪಕಾರ ಆಯ್ತು ಅಜ್ಜಿ. ನನಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಏನು ನಿನಗೆ ಗೊತ್ತಾಗ್ತಾ ಇಲ್ಲ ನಂಗೆ. ಅಯ್ಯೋ ಹಂಗ್ಯಾಕಂತೀಯಪ್ಪ, ನಿನ್ನಿಂದ ನನಗಾಗಿರೋ ಉಪಕಾರದ ಮುಂದೆ ಇದೆಲ್ಲ ಯಾವ ಲೆಕ್ಕಪ್ಪ. ನೀವಿಬ್ಬರು ಒಂದಾಗಿ ಖುಷಿಯಾಗಿ ನಕ್ಕೊತ ಇದ್ದ ಅಷ್ಟ ಸಾಕು ನಂಗೆ, ಮತ್ತೇನು ಬೇಡಪ್ಪ. ಆದರೂ ಅಜ್ಜಿ, ನಿನ್ನಿಂದ ಆಗಿರೋ ಈ ದೊಡ್ಡ ಉಪಕಾರನ ಮಾತ್ರ ನಾನು ಯಾವತ್ತೂ ಮರೆಯೋಂಗಿಲ್ಲ ನನ್ನ ಜೀವನದಲ್ಲಿ. ಯಮ್ಮ, ನಾನು ಬೇಜಾರಿನಾಗ ಏನಾದರೂ ನಿನಗೊಂದು ಮಾತಂದಿದ್ರೆ ದಯವಿಟ್ಟು ಅದನ್ನು ತಪ್ಪು ತಿಳ್ಕೊಬೇಡ ಯಮ್ಮ.
ಇಲ್ಲವ ನೀನೇ ನಂದಿದಿ ಬೇಜಾರ್ನಾಗ ನಂಗೆ ಹಾಗೇನಿಲ್ಲವ ನಾನು ಏನೂ ತಪ್ಪು ತಿಳ್ಕೊಳಂಗಿಲ್ಲ ನೀನು ಮನೆಗೆ ಹೋಗಿ ಎಲ್ಲರೂ ನಿನ್ನ ಜೊತೆ ಮಾತಾಡ್ಬೇಕಂತ ಅದಾರ ಮೊದಲು ಮನೆಗೆ ಹೋಗ್ರಿ ಎಲ್ಲರ ಜೊತೆ ಮಾತಾಡಿ ಮೊದಲು ಎಲ್ಲರೂ ಸಮಾಧಾನ ಮಾಡ್ಕೊಂಡು ಊಟ ಮಾಡಿರಿ ಏನೂ ತಿಂದಿಲ್ಲ ನೀರು ಕುಡಿದಿಲ್ಲ ಅಂತೀರಿ ಎಲ್ಲರೂ. ಹ್ಞೂ ಸರಿ ಆಯ್ತು ಅಜ್ಜಿ, ಆಗಲೇ ಟೈಮ್ ಆಗೈತಿ, ನಾವಿನ್ನು ಬರ್ತೀವಿ ಅಜ್ಜಿ. ಹ್ಞೂ ಅಮ್ಮ ಬರ್ತೀವಿ. ಸರಿ ಆಯ್ತಪ್ಪ ಹೋಗ್ಬರ್ರಿ. ನೇತ್ರವ ಮನೆ ಮುಟ್ಟಿದ ಮೇಲೆ ಎಲ್ಲರ ಜೊತೆ ಮಾತೆಲ್ಲ ಆದಮೇಲೆ ನಂಗೆ ಫೋನ್ ಹಚ್ಚಾವ, ಹುಷಾರು ನೋಡು. ಸರಿ ಆಯ್ತಮ್ಮ. ಅಬ್ಬ ಹೆಂಗೊಂದು ನೇತ್ರವ ಸಾಗರಪ್ಪ ಒಂದಾದ್ರಲ್ಲ, ಅಷ್ಟ ಸಾಕು ನನಗಂತೂ. ಅವರಿಬ್ಬರು ಹಿಂಗೆ ಖುಷಿಯಾಗಿ ನಕ್ಕೊಂತ ಇದ್ರೆ ಅಷ್ಟ ಸಾಕಪ್ಪ.